ಕುಂಭಕ ಪ್ರಾಣಾಯಾಮ. Inhale, hold the breath, exhale, again hold the breath. ಪೂರಕ ಗಾಳಿಯನ್ನು ಒಳಗಡೆ ಎದೆ ತುಂಬ ತುಂಬಿಸೋದು. ಕುಂಭಕ ತುಂಬಿಸಿದ ಗಾಳಿಯನ್ನು ಸ್ವಲ್ಪ ಹೊತ್ತು ಹಿಡಿದಿಡೋದು. ರೇಚಕ ಆ ತುಂಬಿದ ಗಾಳಿಯನ್ನು ಹೊರ ಹಾಕೋದು. ಶೂನ್ಯಕ ಹೊರಹಾಕಿ ಖಾಲಿ ಇರುವ ಎದೆಯನ್ನು ಸ್ವಲ್ಪ ಸಮಯ ಹಿಡಿದಿಡೋದು. ಇದು 4 ಸ್ಟೆಪ್ ಇದೆ. ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಇದು ಒಬ್ಬ ಕಲ್ತು ಅಭ್ಯಾಸ ಇರುವ ಒಂದು ಗುರುಗಳು, ಒಬ್ಬ ಯೋಗಿ ಹತ್ರನೇ ಇದನ್ನು ಕಲಿಬೇಕು. ಭಗವಂತನ ಸೃಷ್ಟಿಯಲ್ಲಿ ಹೇಗೆ ಮಾಡಬೇಕು ಅಂತ ಸಾಫ್ಟ್ವೇರ್ನ ಹಾಕ್ಬಿಟ್ಟಿದಲ್ಲ. ಹೃದಯದ ಬಡತ ಹೀಗೆ ಇರಬೇಕು, ದೇಹದಲ್ಲಿರುವ ಅಂಗಗಳೆಲ್ಲ ಹೀಗೆ ರನ್ ಆಗಬೇಕು, ಎಲ್ಲ ಫಿಕ್ಸ್ ಮಾಡಿದಾನ ಭಗವಂತ. ಅದಕ್ಕೆ ವಿರುದ್ಧವಾಗಿ ನಾವು ಏನೇ ಮಾಡೋದಾದ್ರೂ ಪರಿಣಿತಿ ಪಡೆದ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡೇ ನಾವು ಮಾಡಬೇಕು. ಒಂದು ಇದು ತುಂಬ ಬೆನಿಫಿಟ್ಗಳನ್ನು ಕೊಡುತ್ತೆ ಕುಂಭಕ ಪ್ರಾಣಾಯಾಮ. ಹಾವಿನ ವಿಷವನ್ನು ಔಷಧಿಗಳಲ್ಲಿ ಉಪಯೋಗಿಸ್ತಾರೆ ಅಂತ ಹಾವನ್ನು ಡೈಲಿ ಹಾಲಿಗೆ ಹಾಕೊಂಡು ಕುಡಿಯೋಕ್ಕೆ ಸಾಧ್ಯವೇ? ಅದೇ ರೀತಿ ಕುಂಭಕ ಪ್ರಾಣಾಯಾಮ ಕೂಡ ತುಂಬ ಬೆನಿಫಿಟ್ ಇದೆ. ಆದರೆ ನೀವು ಕಳಿಸಿರೋ ಲಿಸ್ಟ್ ಪ್ರಕಾರ ನೀವೇನಾದ್ರು ಮಾಡಕ್ಕೆ ಹೋದ್ರೆ ಮುಗಿದ ಕತೆ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಪ್ರತ್ಯಾಹಾರವನ್ನು ಫಾಲೋ ಮಾಡಬೇಕು, ಪ್ರಾಣಾಯಾಮ ಕಂಪ್ಲೀಟ್ ಪ್ಯಾಕೇಜ್ ಫುಲ್ಲು ಅಭ್ಯಾಸ ಮಾಡಬೇಕು. ಈ ಕುಂಭಕ ಮಾಡಬೇಕು ಅಂದರೆ ಫಸ್ಟು LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, SSLC, PUC, ಆಮೇಲೆ ಡಿಗ್ರಿ. ಈ ಕುಂಭಕ ಅಂತ ಅನ್ನೋದು ಮಾಸ್ಟರ್ ಡಿಗ್ರಿ. ಈಗ ನಾನು LKGಯಲ್ಲಿ ಇದ್ದೀನಿ, ಮಾಸ್ಟರ್ ಡಿಗ್ರಿಗೆ ಆಸೆ ಪಟ್ಟರೆ ಆಸೆ ಪಡ್ಬೋದು, ತಪ್ಪಿಲ್ಲ. ಮಧ್ಯದಲ್ಲಿರೋದನ್ನ ಓದೋದು ಯಾರು? ಆಧ್ಯಾತ್ಮ ಸಾಧನೆ ಅಂತನ್ನೋದು ಎತ್ತಿದ ತಕ್ಷಣ ಮೊದಲನೇ ಮೆಟ್ಲಿಂದ 10ನೇ ಮೆಟ್ಲಿಗೆ ಹೋಗಕ್ಕೆ ಸಾಧ್ಯವಿಲ್ಲ. ಆದರೆ ಹೋಗ್ತಾರೆ, ಹೋಗಕ್ಕೆ ಆಗತ್ತೆ, ಇಲ್ಲ ಅಂತಿಲ್ಲ, ಆಗತ್ತೆ. ಪರಿಣಾಮಗಳನ್ನು ಅನುಭವಿಸ್ಬೇಕು. ಒಂದು ಸಣ್ಣ ಒಂದು ವಿದ್ಯೆ ಕಲಿಯೋಕ್ಕೆ ಸ್ಟೆಪ್ಗಳನ್ನು ಇಟ್ಟಿರಬೇಕಾದ್ರೆ ಇದು ಆಧ್ಯಾತ್ಮದ ಸಾಧನೆ, ಭಗವಂತನ ಹುಡುಕುವ ಒಂದು ವಿದ್ಯೆ. ಏನು ಅಷ್ಟು ಸರಳವೇ? ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದಂಗೆ, PDF ಫೈಲ್ಗಳನ್ನು ತುಂಬದಂಗೆ ಸಾಧ್ಯವಿಲ್ಲ. ಆದರೆ ಸಾಧಾರಣವಾದ ಕುಂಭಕ ಪ್ರಾಣಾಯಾಮವನ್ನು ಮಾಡಬಹುದು. 6 ಕೌಂಟು ಗಾಳಿಯನ್ನು ಒಳಗಡೆ ತಗೊಂಡು 3 ಕೌಂಟು ಗಾಳಿಯನ್ನು ಒಳಗಡೆ ಹಿಡಿದಿಟ್ಟು 6 ಕೌಂಟು ಗಾಳಿಯನ್ನು ಹೊರಗಡೆ ಬಿಟ್ಟು 3 ಕೌಂಟು ಖಾಲಿಯಾಗಿರೋ ಜಾಗವನ್ನು ಹಿಡಿಬೇಕು. ಇಲ್ಲಿ ಕುಂಭಕ 2 ಕುಂಭಕ ಇದೆ, ಆಂತರ್ಯಕ, ಬಾಹ್ಯಕ. ಆಂತರ್ಯಕ ಅನ್ನೋದು ತಗೊಂಡಿರೋ ಗಾಳಿಯನ್ನು ಹಿಡಿಯೋದು, ಬಾಹ್ಯಕ ಅಂತ ಅನ್ನೋದು ಬಿಟ್ಟಿರೋ ಖಾಲಿ ಜಾಗವನ್ನು ಹಿಡಿಯೋದು. ಈ 4 ಸ್ಟೆಪ್ಪನ್ನು, ಇದು ಬೇಸಿಕ್. ಇದನ್ನು ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಬೇಕು. ನೀವು ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಿ ಆಮೇಲೆ ನಿಧಾನವಾಗಿ ಚೂರು ಜಾಸ್ತಿ ಮಾಡಿ ಹೇಗೆ ಜಾಸ್ತಿ ಮಾಡೋದು? ಒಬ್ಬ ಗುರುಗಳು ಸಪೋರ್ಟ್ ಬೇಕದಕ್ಕೆ. ಪೋಸ್ಚರಿಂದ ಹಿಡಿದು ಊಟ ತಿಂಡಿ ತಿನ್ನೋದರಿಂದ ಹಿಡಿದು, ಅದಕ್ಕೆ ಇದು ರಾಜಯೋಗದ ಪ್ರಥಮ ಯೋಗಗಳ ಪ್ರಥಮ ಯಾರು ಅಂದರೆ ರಾಜ.
ರಾಜಯೋಗ. ಅದರಲ್ಲಿ ಇದೆಲ್ಲ ಬರುತ್ತೆ, ಅಷ್ಟು ಬರುತ್ತೆ ಇದರಲ್ಲಿ. 8, 4, 8 ನೆಕ್ಸ್ಟ್ ಸ್ಟೆಪ್ಪು. 8, 4, 8 8, 5, 8 8, 6, 8 8, 7, 8 8 8 8 ಇಷ್ಟೇ 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 ಲಾಸ್ಟು ಸಂಸಾರದಲ್ಲಿರೋರಿಗೆ ಕೊಟ್ಟಿರೋ ಲೈಸೆನ್ಸು. ಇದರ ಮೇಲೆ ಮಾಡ್ತೀನಿ ಅಂತಂದರೆ ರಿಸ್ಕನ್ನು ತಗೋಬೋದು. 64 ಕೌಂಟ್ ಹಿಡಿತಾರೆ. ಫಸ್ಟ್ ಬ್ರಹ್ಮಚರ್ಯ. ಈಗ 40 ಆಗಿದೆಯೋ, 30 ಆಗಿದೆಯೋ, 25 ಆಗಿದೆಯೋ, 60 ಆಗಿದೆಯೋ, 70 ಆಗಿದೆಯೋ ಗೊತ್ತಿಲ್ಲ. ಹೆಂಡತಿನ ದೂರ ಇಡಬೇಕು, ಹೆಂಡತಿನ ಫ್ರೆಂಡ್ ಆಗಿ ನೋಡಬೇಕು. ಆಲ್ರೆಡಿ ನೀವು ಸನ್ಯಾಸಿ ಆಗಿರಬೇಕು. ಲೋಕದ ಅಟ್ಯಾಚ್ಮೆಂಟ್ಗಳನ್ನು ಬಿಟ್ಟಿರಬೇಕು. ವಾನಪ್ರಸ್ಥಾಶ್ರಮ ಅಂತ ಒಂದಿದೆ.